ಹಾಯ್ ಹಲೋ ಆತ್ಮೀಯ ವೀಕ್ಷಕರೇ, ಜನರಲ್ ನಾಲೆಡ್ಜ್ ಕನ್ನಡ ಯಶಸ್ವಿ ಭವ ವಾಹಿನಿಯ ಸಂಚಿಕೆ 3ಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಪ್ರಚಲಿತ ವಿದ್ಯಮಾನಗಳು 2024 ಏಪ್ರಿಲ್ ತಿಂಗಳಲ್ಲಿ ಏನೆಲ್ಲ ನಡೀತು, ಏನೆಲ್ಲ ಪ್ರಮುಖ ವಿಚಾರಗಳು ಪರೀಕ್ಷಾತ್ಮಕ ದೃಷ್ಟಿಯಿಂದ ಬರಬಹುದು ಅನ್ನೋದನ್ನು ಡಿಟೇಲ್ ಆಗಿ ಚರ್ಚೆ ಮಾಡ್ತಾ ಬರೋಣ. ಏನೆಲ್ಲ ನಡೀತು, ಕಂಪ್ಲೀಟ್ ಮಾಹಿತಿ, ಹಲವು ಪ್ರಶ್ನೆಗಳು, ಹಲವಾರು ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ನೋಡ್ತಾ ಬರೋಣ. ಮೊದಲನೆಯ ಒಂದು ಅಂಶ 2024 ಮಯಾಮಿ ಓಪನ್ ಟೆನ್ನಿಸ್ ಡಬಲ್ಸ್ ಚಾಂಪಿಯನ್ ಆದವರು ಯಾರು ಅನ್ನುವಂಥ ಪ್ರಶ್ನೆ. ಇತ್ತೀಚೆಗೆ ಮಯಾಮಿ ಓಪನ್ ಟೆನ್ನಿಸ್ ಡಬಲ್ಸ್ ಚಾಂಪಿಯನ್ಶಿಪ್ ನಡೀತು. ಅದರಲ್ಲಿ ಗೆದ್ದವರು ಯಾರು ಅಂತ ಕೇಳಿದರೆ ಭಾರತದ ರೋಹನ್ ಬೋಪಣ್ಣ ಮತ್ತು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡೆನ್ ಜೋಡಿ. ಈ ಜೋಡಿ ಈ ಮಯಾಮಿ ಓಪನ್ ಟೆನ್ನಿಸ್ ಡಬಲ್ಸ್ ಚಾಂಪಿಯನ್ಶಿಪ್ಪನ್ನು ಪಡ್ಕೊಳ್ತು. ಅದರಲ್ಲಿ ರೋಹನ್ ಬೋಪಣ್ಣ ಅವರು ತಮ್ಮ 44ನೇ ವಯಸ್ಸಿನಲ್ಲಿ ಈ ಟೂರ್ನಮೆಂಟಲ್ಲಿ ಪ್ರಶಸ್ತಿಯನ್ನು ಗೆದ್ದಿದರು. ATP ಮಾಸ್ಟರ್ಸ್ 1000 ಟೂರ್ನಿಯಲ್ಲಿ ಪ್ರಶಸ್ತಿ ಗೆದ್ದ ಅತ್ಯಂತ ಹಿರಿಯ ಆಟಗಾರ ಅನ್ನೋ ದಾಖಲೆ, ಅವ್ರದ್ದೇ ದಾಖಲೆ. ಅದನ್ನು ಮತ್ತಷ್ಟು ಬಲಪಡಿಸಿಕೊಂಡರು 44 ವರ್ಷದ ರೋಹನ್ ಬೋಪಣ್ಣ. ಎರಡನೆಯ ಒಂದು ಪ್ರಶ್ನೆ ಕಡೆ ಬರೋಣ. ಕೊಂಕಣ ರೈಲ್ವೆ ಇದರ ನೂತನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅನ್ನೋ ಪ್ರಶ್ನೆ. ಸಂತೋಷ್ ಕುಮಾರ್ ಝಾ ಅವರು ಕೊಂಕಣ ರೈಲ್ವೆಯ ನೂತನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದಂತಹ, ಆ ವಾದದ ಮೂಲಕ ಇತಿಹಾಸವನ್ನೇ ಸೃಷ್ಟಿಸಿದಂತಹ ವಾಕ್ ಮತ್ತು ಶ್ರವಣ ದೋಷವಿರುವ ವಕೀಲರು ಯಾರು? ಇತ್ತೀಚೆಗೆ ಅವರು ಕರ್ನಾಟಕದ ಹೈಕೋರ್ಟ್ನಲ್ಲಿ ಕೂಡ ವಾದವನ್ನು ಮಂಡಿಸಿ ದಾಖಲೆಯನ್ನು ನಿರ್ಮಿಸ್ತಾರೆ. ವಾಕ್ ಮತ್ತು ಶ್ರವಣ ದೋಷವಿರುವಂತಹ ವಕೀಲರು, ಅವರ ಹೆಸರು ಬೆಂಗಳೂರಿನವರು. ಅವರು ಸಾರಾ ಸನ್ನಿ ಅನ್ನೋ ಮಹಿಳಾ ವಕೀಲೆ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಹೈಕೋರ್ಟ್ನಲ್ಲಿ ವಾದಗಳನ್ನು ಯಶಸ್ವಿಯಾಗಿ ಮಂಡಿಸ್ತಾರೆ. ವಾಕ್ ಮತ್ತು ಶ್ರವಣ ದೋಷವಿರುವಂತಹ ವಕೀಲರು. ಮುಂದಿನ ಒಂದು ಪ್ರಶ್ನೆ, ಊಬರ್ ಕಪ್ ಮತ್ತು ಥಾಮಸ್ ಕಪ್ ಇದು ಯಾವ ಆಟಕ್ಕೆ ಸಂಬಂಧಿಸಿದೆ? ಎಲ್ಲೋ ಹೆಸರು ಕೇಳ್ದಂಗಿದೆ ಅಲ್ವಾ, ಊಬರ್ ಕಪ್, ಥಾಮಸ್ ಕಪ್. ಇದು ಬ್ಯಾಡ್ಮಿಂಟನ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತಹ 2 ಪ್ರಸಿದ್ಧ ಟ್ರೋಫಿಗಳಾಗಿದ್ದಾವೆ, ಕಪ್ಗಳಾಗಿದ್ದಾವೆ. 16ನೇ TCS ವಿಶ್ವ 10K ಬೆಂಗಳೂರು. ಈ ಓಟ ಅತ್ಯಂತ ಜನಪ್ರಿಯವಾದ ಓಟಗಳಲ್ಲಿ ಒಂದು. ಈ ಓಟದಲ್ಲಿ ಪ್ರಚಾರ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿತ್ತು? 16ನೇ TCS ವಿಶ್ವ 10K ಬೆಂಗಳೂರು ಓಟದ ರಾಯಭಾರಿಯಾಗಿ ನೇಮಕಗೊಂಡವರು ನ್ಯೂಜಿಲೆಂಡ್ನವರು. ನ್ಯೂಜಿಲೆಂಡ್ನ ಖ್ಯಾತ ಶಾಟ್ಪುಟ್ ಥ್ರೋ ಸ್ಪರ್ಧಿಯಾಗಿರುವಂಥವರು ವೆಲೇರಿ ಆ್ಯಡಮ್ಸ್. ಈ ವೆಲೇರಿ ಆ್ಯಡಮ್ಸ್ ಅವರು ಈ ವಿಶ್ವ 10K ಬೆಂಗಳೂರು ಈ ಓಟದ ಒಂದು ರಾಯಭಾರಿಯಾಗಿ ಕೆಲಸವನ್ನು ಮಾಡಿದಂಥವು. ಮುಂದಿನ ಒಂದು ವಿಷಯಕ್ಕೆ ಬರೋಣ. ಇತ್ತೀಚೆಗೆ ಹಿಮಾಲಯ ಪರ್ವತ ಪ್ರದೇಶದ ಉಳಿವಿಗಾಗಿ 21 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಒಬ್ಬರು ನಡೆಸ್ತಾರೆ. ಅವರು ಯಾರು? ಹಿಮಾಲಯ ಪರ್ವತ ಪ್ರದೇಶ ಉಳಿವು, ಅದನ್ನು ಮಾಲಿನ್ಯದಿಂದ ರಕ್ಷಿಸಬೇಕು ಅಂತ ಹೇಳಿ 21 ದಿನಗಳ ಕಾಲ ಉಪವಾಸ ಮಾಡಿದಂಥವರು, ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂಥವರು. ಅವರ ಹೆಸರು ಸೋನಮ್ ವಾಂಗ್ ಚುಕ್ ಅಂತ. ಹಿಮಾಲಯ ಪರ್ವತದ ಉಳಿವಿಗಾಗಿ ಉಪವಾಸ ಮಾಡಿದವರು. ಇತ್ತೀಚೆಗೆ ಶ್ರೀಮತಿ ಸುಧಾಮೂರ್ತಿ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಯಿತು. ಹೀಗೆ ನಾಮನಿರ್ದೇಶನಗೊಂಡಂತಹ ಭಾರತದ ಮೊದಲ ಮಹಿಳೆ ಯಾರು ಅನ್ನೋ ಪ್ರಶ್ನೆ. ಸುಧಾಮೂರ್ತಿಯವರು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ, ನಾಮನಿರ್ದೇಶನಗೊಂಡಿದ್ದಾರೆ. ಹಾಗಾದರೆ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡ ಮೊದಲ ಮಹಿಳೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ರುಕ್ಮಿಣಿ ದೇವಿ ಅರುಂಡೇಲ್ ಅಂತ. ಇವರು ಬಹಳ ಪ್ರಸಿದ್ಧ ಯಕ್ಷಗಾನ ಅಲ್ಲ, ಭರತನಾಟ್ಯ. ಈ ಭರತನಾಟ್ಯ ನೃತ್ಯ ನಾಟಕ, ಭರತನಾಟ್ಯದಲ್ಲಿ ನೃತ್ಯ ನಾಟಕ ಎಂಬ ವಿನೂತನ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸಿದವರು, ಕಲಾ ತಪಸ್ವಿ ಅನಿಸ್ಕೊಂಡವರು ರುಕ್ಮಿಣಿ ದೇವಿ ಅರುಂಡೇಲ್ ಅವರು. ಭರತನಾಟ್ಯ ನೃತ್ಯ ಪ್ರಕಾರಕ್ಕೆ ಹೆಸರಾದವರು. ಅವರು ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡ ನಮ್ಮ ದೇಶದ ಮೊದಲ ಮಹಿಳೆ. ಮುಂದಿನ ಒಂದು ಪ್ರಶ್ನೆ, RM ಷಡಕ್ಷರಯ್ಯ ಅತ್ಯಂತ ಪ್ರಸಿದ್ಧ ಇತಿಹಾಸ ತಜ್ಞರು. ಅವರು ಇತ್ತೀಚೆಗೆ ಸುಮಾರು 3000 ವರ್ಷಗಳಿಗಿಂತ ಹಳೆಯದಾದ ತಾಮ್ರ ಶಿಲಾಯುಗಕ್ಕೆ ಸಂಬಂಧಪಟ್ಟ 20ಕ್ಕೂ ಹೆಚ್ಚು ರೇಖಾಚಿತ್ರಗಳನ್ನು ಪತ್ತೆ ಹಚ್ಚಿದ್ದಾರೆ. ಇತಿಹಾಸ ಕಾಲವನ್ನು ನಿರ್ಮಾಣ ಮಾಡುವಲ್ಲಿ ಹಾಗೂ ತಾಮ್ರಯುಗದ ಬಗ್ಗೆ ತಿಳ್ಕೊಳ್ಳುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಬಹುದಂತಹ ಈ ತಾಮ್ರ ಶಿಲಾಯುಗ ಅವಧಿಯ ರೇಖಾಚಿತ್ರಗಳು ಇವು ಎಲ್ಲಿ ಪತ್ತೆ ಹಚ್ಚಲಾಯಿತು ಅಂತ ಕೇಳಿದರೆ ಭಟ್ಕಳದ ಕರೂರು ಎಂಬ ಗ್ರಾಮದಲ್ಲಿ ಈ ರೇಖಾಚಿತ್ರಗಳು ಪತ್ತೆಯಾಗಿದ್ದಾವೆ. ಇತಿಹಾಸಕ್ಕೆ ಇನ್ನೊಂದಿಷ್ಟು
ಆಧಾರಗಳು ಈ ಭಟ್ಕಳದ ಕರೂರಿನಲ್ಲಿ ದೊರಕಿರುವ ತಾಮ್ರಶಿಲಾಯುಗಾವಧಿಯ ರೇಖಾಚಿತ್ರಗಳು ಆಧಾರವನ್ನು ಕೊಡಬಲ್ಲದು. 2024 ಬೋಧಿ ವೃಕ್ಷ ಪ್ರಶಸ್ತಿ ಇದನ್ನು ಪಡ್ಕೊಂಡವರು ಯಾರು? ಬೋಧಿ ವೃಕ್ಷ ಪ್ರಶಸ್ತಿ ಸಮಾಜ ಸೇವಕರು, ಸಮಾಜ ಪರಿವರ್ತನೆಗೆ ಪ್ರಯತ್ನ ಪಡ್ತಾ ಇರುವಂತಹ ಸ್ಫೂರ್ತಿಧಾಮ ಆ ಸಂಸ್ಥೆಯ SR ಹಿರೇಮಠ್ ಅವರಿಗೆ 2024 ಈ ಒಂದು ಬೋಧಿ ವೃಕ್ಷ ಪ್ರಶಸ್ತಿಯನ್ನು ನೀಡಿ ಇತ್ತೀಚೆಗೆ ಗೌರವಿಸಲಾಗಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟವನ್ನು QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಬೈ ಸಬ್ಜೆಕ್ಟ್ ಇವರು ಅನೇಕ ವಿಶ್ವವಿದ್ಯಾಲಯಗಳನ್ನು, ಜಗತ್ತಿನಾದ್ಯಂತ ಇರುವ ವಿಶ್ವವಿದ್ಯಾಲಯಗಳನ್ನು ಅಧ್ಯಯನ ಮಾಡಿ ಒಂದು ರ್ಯಾಂಕಿಂಗ್ ಬೈ ಸಬ್ಜೆಕ್ಟ್, ಯೂನಿವರ್ಸಿಟಿ ರ್ಯಾಂಕಿಂಗ್ ಬೈ ಸಬ್ಜೆಕ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 25 ಅಗ್ರ ಸಂಸ್ಥೆಗಳಲ್ಲಿ ಭಾರತೀಯ ಸಂಸ್ಥೆ ಅಥವಾ ಭಾರತೀಯ ವಿಶ್ವವಿದ್ಯಾಲಯ ಕೂಡ ಆ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. 25 ಸ್ಥಾನಗಳಲ್ಲಿ ಅದು ಯಾವುದು ಅಂತ ಕೇಳಿದರೆ IIM ಅಹಮದಾಬಾದ್. ವ್ಯವಹಾರ ಮತ್ತು ವ್ಯವಸ್ಥಾಪನಾ ವಿಭಾಗದಲ್ಲಿ ಅಗ್ರ 25 ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ IIM ಅಹಮದಾಬಾದ್ ಸ್ಥಾನ ಪಡ್ಕೊಂಡಿದೆ. ಅಗ್ರ 50ರ ಪಟ್ಟಿಯಲ್ಲಿ IIM ಬೆಂಗಳೂರು ಹಾಗೂ IIM ಕಲ್ಕತ್ತಾಗಳು ಕೂಡ ಸ್ಥಾನವನ್ನು ಪಡ್ಕೊಂಡಿದೆ. ಮುಂದಿನ ಒಂದು ಪ್ರಶ್ನೆಗಳ ಬರೋಣ. 2024 ಅಕ್ಕ ಪ್ರಶಸ್ತಿ ವಿಜೇತರು ಯಾರು? ಅಕ್ಕ ಮಹಾದೇವಿಯ ನೆನಪಿಗೆ ಕೊಡುವಂತಹ ಅಕ್ಕ ಪ್ರಶಸ್ತಿ 2024 ಇದನ್ನು ಶಿರ್ಸಿಯ ಗೌರಿ ಸಿ ನಾಯ್ಕ್ ಅಥವಾ ಗೌರಮ್ಮ ಅಂತ ಹೆಸರಾಗಿದ್ದಾರೆ. ಅಂಗನವಾಡಿ ಕೇಂದ್ರಗಳಿಗೆ ಬಾವಿಗಳನ್ನು ತೋಡುವ ಮೂಲಕ, ತಾವೇ ಸ್ವತಃ ಬಾವಿಗಳನ್ನು ತೋಡುವ ಮೂಲಕ ಬಹಳ ಹೆಸರಾಗಿರುವಂತಹ ಗೌರಿ ಶ್ರೀ ನಾಯ್ಕ್ ಅಥವಾ ಗೌರಮ್ಮ ಅವರಿಗೆ 2024 ಅಕ್ಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇತ್ತೀಚೆಗೆ ಜಾಗತಿಕ ವಿಜ್ಞಾನಿಗಳ ಪಟ್ಟಿಯನ್ನು ಮಾಡಿದರು. ಇಡೀ ವಿಶ್ವದಾದ್ಯಂತ ಇರುವಂಥ ಸುಮಾರು 32 ಜನ ವಿಜ್ಞಾನಿಗಳ ಪಟ್ಟಿಯನ್ನು ಮಾಡಿದ್ರು. ಅದರಲ್ಲಿ ಭಾರತೀಯ ವಿಜ್ಞಾನಿಯೊಬ್ಬರು ಸ್ಥಾನ ಪಡ್ಕೊಂಡಿದ್ದಾರೆ. ಅವು ಯಾರು ಅಂತ ಕೇಳಿದರೆ ಡಾಕ್ಟರ್ ಮಹಾವೀರ್ ಕುರ್ಕುರಿ ಅವರು ಈ ಜಾಗತಿಕ ವಿಜ್ಞಾನಿಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇತ್ತೀಚೆಗೆ IPLನಲ್ಲಿ ದಾಖಲಾದ ಗರಿಷ್ಠ ಮೊತ್ತ ಯಾವುದು? IPLನಲ್ಲಿ ಮ್ಯಾಚ್ಗಳು ಕಳೆದಂತೆ ಹೊಸ ಗರಿಷ್ಠ ಮೊತ್ತ ಬರ್ತದೆ. ನಾವು ಮಾರ್ಚ್ ತಿಂಗಳಲ್ಲಿ ನೋಡಿದ್ವಿ. ಏಪ್ರಿಲ್ ತಿಂಗಳು ಬರೋ ಹೊತ್ತಿಗೆ ಮತ್ತೊಂದು ರೆಕಾರ್ಡ್ ಸೃಷ್ಟಿಯಾಗಿದೆ. ಅದೇ ಸನ್ರೈಸರ್ಸ್ ಹೈದರಾಬಾದ್ ಅವರು ಬೆಂಗಳೂರು ವಿರುದ್ಧ 287 ರನ್ಗಳನ್ನು ಸಿಡಿಸುವ ಮೂಲಕ IPLನಲ್ಲಿ ಗರಿಷ್ಠ ಮೊತ್ತವನ್ನು ದಾಖಲು ಮಾಡಿದ್ದಾರೆ. ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ 2024-25 ಆರ್ಥಿಕ ವರ್ಷದಲ್ಲಿ ಭಾರತದ GDP ಬೆಳವಣಿಗೆಯ ದರವನ್ನು ಅದು ಅಂದಾಜು ಮಾಡಿದೆ. ಆ ಬೆಳವಣಿಗೆಯ ದರ ಯಾವುದು ಅಂತ ಕೇಳಿದರೆ 6.8% ಬೆಳವಣಿಗೆಯ ದರವನ್ನು IMF ಅಂದಾಜು ಮಾಡಿದೆ. ಮುಂದಿನ ಒಂದು ಪ್ರಶ್ನೆ, 2024 ಯಕ್ಷ ವಿದ್ಯಾಮಾನ್ಯ ಈ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡ್ರು? ಪಾಲಿಮಾರು ಮಠ, ಉಡುಪಿಯ ಪಾಲಿಮಾರು ಮಠ ಇದನ್ನು ನೀಡುತ್ತೆ. ಯಕ್ಷ ವಿದ್ಯಾಮಾನ್ಯ ಪ್ರಶಸ್ತಿ ಇದನ್ನು ಪಡ್ಕೊಂಡವರು ಕೊಂಡದಕುಳಿ ರಾಮಚಂದ್ರ ಹೆಗಡೆ. ಇವರಿಗೆ ಈ 2024 ಯಕ್ಷ ವಿದ್ಯಾಮಾನ್ಯ ಪ್ರಶಸ್ತಿ ದೊರಕಿದೆ. ಮುಂದಿನ ಒಂದು ಪ್ರಶ್ನೆ, ಇತ್ತೀಚೆಗೆ ಅಧಿಕ ಸಕ್ಕರೆಯ ಅಂಶ ಪತ್ತೆಯಾದಂಥ 2 ಉತ್ಪನ್ನಗಳು ಯಾವುದು? ಜನರು ಸುಲಭವಾಗಿ ಬಳಸಬಹುದು ಅಥವಾ ಮಕ್ಕಳಿಗೆ ಇದನ್ನು ಕೊಡಬಹುದು ಅನ್ನೋ ದೃಷ್ಟಿಯಿಂದ ಇದ್ದಂತಹ 2 ಪೌಷ್ಟಿಕ ಪಾನೀಯಗಳು, ಅವುಗಳನ್ನು ಅತಿಯಾದ ಸಕ್ಕರೆಯ ಅಂಶ ಇದೆ ಅಂತ ಹೇಳಿ ಪತ್ತೆ ಹಚ್ಚಿದ್ದಾರೆ. ಅದು ಯಾವ್ಯಾವುದು ಅಂತ ಕೇಳಿದರೆ ಒಂದು ನೆಸ್ಲೆಯ ಸೆರಿಲಾಕ್ ಹಾಗೂ ಇನ್ನೊಂದು ಬೋರ್ನಮೀಟಾ. ಇವೆರಡರಲ್ಲಿ ಸಕ್ಕರೆಯ ಅತಿ ಹೆಚ್ಚು ಅಂಶಗಳು ಪತ್ತೆಯಾಗಿರೋದನ್ನು ನಾವು ನೋಡ್ತೀವಿ. ಮುಂದಿನ ಒಂದು ಪ್ರಶ್ನೆ ಕಡೆಗೆ ಬರೋಣ. ಇತ್ತೀಚೆಗೆ ನಾಗ್ಪುರದಲ್ಲಿ ಲೋಕಸಭಾ ಚುನಾವಣೆ ನಡೀತು. ಲೋಕಸಭಾ ಚುನಾವಣೆ ನಡೀತಾ ಇದೆ. ಅದರಲ್ಲಿ ನಾಗ್ಪುರದಲ್ಲಿ ನಡೆದಂತಹ ಒಂದು ಚುನಾವಣೆಯಲ್ಲಿ ವಿಶ್ವದ ಅತ್ಯಂತ ಕುಬ್ಜ ಮಹಿಳೆ ತಮ್ಮ ಮತವನ್ನು ಚಲಾಯಿಸ್ತಾರೆ. ಅವರ ಹೆಸರೇನು ಅನ್ನೋದು ಪ್ರಶ್ನೆ. ಆ ವಿಶ್ವದ ಅತ್ಯಂತ ಕುಬ್ಜ ಮಹಿಳೆಯ ಹೆಸರು ಜ್ಯೋತಿ ಆಮ್ಗೆ ಅಂತ. ಅವರು ಇತ್ತೀಚೆಗೆ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸ್ತಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ಕೊಡಮಾಡುವ ಕರ್ನಾಟಕ ಚೂಡಾಮಣಿ ಪ್ರಶಸ್ತಿಯನ್ನು 2024 ಯಾರಿಗೆ ನೀಡಲಾಗಿದೆ ಅಂತ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೊಡುತ್ತೆ. ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ಕೊಡಮಾಡುವ ಕರ್ನಾಟಕ ಚೂಡಾಮಣಿ ಪ್ರಶಸ್ತಿ ಇದನ್ನು ಪಡ್ಕೊಂಡವರು ಅಶೋಕ್ ಚಂದರಗಿ ಅಂತ. ಅವರಿಗೆ ಈ ಕರ್ನಾಟಕ ಚೂಡಾಮಣಿ ಪ್ರಶಸ್ತಿ ಲಭ್ಯ ಆಗಿದೆ. ಇತ್ತೀಚೆಗೆ ಕ್ಯಾಂಡಿಡೇಟ್ ಚೆಸ್ ಟೂರ್ನಮೆಂಟ್ ಇದರಲ್ಲಿ ಚಾಂಪಿಯನ್ ಆದವರು ಯಾರು? ಟೊರಾಂಟೋದಲ್ಲಿ ಈ ಒಂದು ಚಾಂಪಿಯನ್ಶಿಪ್ ನಡೀತು. ಈ ಕ್ಯಾಂಡಿಡೇಟ್ ಚೆಸ್ ಟೂರ್ನಮೆಂಟ್ ಚಾಂಪಿಯನ್ ಆದವರು ನಮ್ಮ ಭಾರತದ ಡಿ ಗುಕೇಶ್ ಅವರು. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ, ಕೇವಲ 17 ವರ್ಷ, ಈ ಚಿಕ್ಕ ವಯಸ್ಸಿನಲ್ಲಿ ಅವರು ಕ್ಯಾಂಡಿಡೇಟ್ ಚೆಸ್ ಟೂರ್ನಮೆಂಟ್ ಚಾಂಪಿಯನ್ಶಿಪ್ಪನ್ನು ಗೆದ್ಕೋತಾರೆ. ಮತ್ತು
ಒಂದು ವಿಶ್ವ ದಾಖಲೆಯನ್ನು ಕೂಡ ಮಾಡ್ತಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ಈ ಚೆಸ್ ಟೂರ್ನಮೆಂಟ್ನ ಚಾಂಪಿಯನ್ ಆದವರು. ವಿಶ್ವನಾಥ್ ಅವರ ನಂತರ ಭಾರತದಲ್ಲಿ ಎರಡನೆಯವರು ಇವರು ಈ ಕ್ಯಾಂಡಿಡೇಟ್ ಚೆಸ್ ಟೂರ್ನಮೆಂಟಲ್ಲಿ ಚಾಂಪಿಯನ್ ಆದವರು. ಮತ್ತು ಗ್ಯಾರಿ ಕ್ಯಾಸ್ಪರೋವ್ ಅವರ ಹೆಸರಿನಲ್ಲಿದ್ದಂತಹ ಅತಿ ಕಿರಿಯ ಪದವಿಯನ್ನು ತಮ್ಮ ಹೆಸರಿಗೆ ಬದಲಾಯಿಸಿಕೊಂಡವರು. ಇವರು ನೇರವಾಗಿ ಗ್ರ್ಯಾಂಡ್ ಮಾಸ್ಟರ್ಗಳನ್ನು ಸ್ಪರ್ಧೆಗೆ ಅವರನ್ನು ಸ್ಪರ್ಧೆಯಲ್ಲಿ ಎದುರಿಸುವುದಕ್ಕೆ ಅವಕಾಶವನ್ನು ಪಡ್ಕೊಂಡಂಥವರು ಡಿ ಗುಕೇಶ್. ನಮ್ಮ ಭವಿಷ್ಯದ ಚೆಸ್ನ ಉಜ್ವಲ ತಾರೆ ಅಂತ ಹೇಳ್ಬೋದು. ಡಿ ಗುಕೇಶ್ ಕ್ಯಾಂಡಿಡೇಟ್ ಚೆಸ್ ಟೂರ್ನಮೆಂಟ್ ಚಾಂಪಿಯನ್ಶಿಪ್ಪನ್ನು ಗೆದ್ದುಕೊಂಡಿದ್ದಾರೆ. ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ಯಾವ 2 ಮಸಾಲೆ ಉತ್ಪನ್ನಗಳಲ್ಲಿ ಇತ್ತೀಚೆಗೆ ಕೀಟನಾಶಕ ಅಂಶಗಳು ಪತ್ತೆಯಾಗಿದ್ದಾವೆ? ಹಾಗೆ ಇದನ್ನು ಹಾಂಗ್ಕಾಂಗ್ ಮತ್ತು ಸಿಂಗಾಪುರ್ಗಳಲ್ಲಿ ಉತ್ಪನ್ನವನ್ನು ನಿಷೇಧಿಸಲಾಗಿದೆ. ಯಾವ್ಯಾವುದು ಅಂತ ಕೇಳಿದರೆ, ಒಂದು MDH ಮತ್ತು ಎವರೆಸ್ಟ್. ಈ 2 ಕಂಪನಿಗಳ ಮಸಾಲೆ ಉತ್ಪನ್ನಗಳಲ್ಲಿ ಕೀಟನಾಶಕಗಳು ಪತ್ತೆಯಾಗಿದ್ದರಿಂದ ಹಾಂಗ್ಕಾಂಗ್ ಮತ್ತು ಸಿಂಗಾಪುರ್ಗಳಲ್ಲಿ ಈ ಉತ್ಪನ್ನಗಳನ್ನು ನಿಷೇಧ ಮಾಡಲಾಗಿದೆ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಫೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವರದಿಯ ಪ್ರಕಾರ ಮಿಲಿಟರಿ ವೆಚ್ಚದಲ್ಲಿ ಭಾರತ ಪಡೆದ ಸ್ಥಾನ ಯಾವುದು? 4ನೇ ಸ್ಥಾನವನ್ನು ಭಾರತ ಪಡ್ಕೊಳ್ಳುತ್ತೆ. ಮೊದಲ 3 ಸ್ಥಾನಗಳಲ್ಲಿ ಅಮೆರಿಕ, ಚೀನಾ ಮತ್ತು ರಷ್ಯಾಗಳಿವೆ. ಭಾರತ 6.96 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಮಿಲಿಟರಿ ವೆಚ್ಚಕ್ಕಾಗಿ ಉಪಯೋಗಿಸ್ತಾ ಇದೆ. ಜಗತ್ತಿನ 4ನೆಯ ದೊಡ್ಡ ದೇಶ. ಕರ್ನಾಟಕದ ನಾಡಗೀತೆ ಅದರ ಅಧಿಕೃತ ದಾಟಿ ಯಾವುದಾಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಹೈಕೋರ್ಟ್ ಒಂದು ತೀರ್ಮಾನವನ್ನು ಕೊಟ್ಟಿದೆ. ಯಾರ ಸಂಯೋಜನೆಯನ್ನು ಅನುಸರಿಸಬೇಕು ಅಂತ ಹೇಳಿ ಮೈಸೂರು ಅನಂತಸ್ವಾಮಿಯವರ ಸಂಯೋಜನೆ 2 ನಿಮಿಷ 30 ಸೆಕೆಂಡ್ಗಳಲ್ಲಿ ಆ ನಾಡಗೀತೆಯನ್ನು ಹಾಡಿ ಮುಗಿಸಬೇಕಾದಂಥ ಸಂಯೋಜನೆ. ಆ ಸಂಯೋಜನೆಯನ್ನು ಅಧಿಕೃತ ಅನ್ನೋದಾಗಿ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕ ಸಹಭಾಗಿತ್ವದಲ್ಲಿ ಜೂನ್ 1ರಿಂದ 29ರವರೆಗೆ T20 ವರ್ಲ್ಡ್ ಕಪ್ ನಡೆಯಲಿಕ್ಕಿದೆ. ಅದಕ್ಕೆ ICC ತನ್ನ ರಾಯಭಾರಿಯನ್ನಾಗಿ ಯಾರನ್ನು ಆಯ್ಕೆ ಮಾಡಿಕೊಂಡಿದೆ ಅನ್ನೋದು ಪ್ರಶ್ನೆ. ICC ರಾಯಭಾರಿಯಾಗಿ ಆಯ್ಕೆ ಮಾಡಿಕೊಂಡಿರೋದು 100 ಮತ್ತು 200 ಮೀಟರ್ ಓಟಗಳಲ್ಲಿ ವಿಶ್ವ ದಾಖಲೆಯನ್ನೇ ಸ್ಥಾಪಿಸಿದಂತಹ ಉಸೇನ್ ಬೋಲ್ಟ್ ಅವರನ್ನು ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಮರಣ ಹೊಂದಿದ ಯಕ್ಷಗಾನದ ಪ್ರಸಿದ್ಧ ಭಾಗವತರು ಯಾರು? ತಮ್ಮ ದಾಟಿಯ ಮೂಲಕ, ಶೈಲಿಯ ಮೂಲಕ, ಸುಮಧುರ ಪದ್ಯಗಳ ಮೂಲಕ ಹೆಸರಾದಂಥವರು ಯಕ್ಷಗಾನದ ಪ್ರಸಿದ್ಧ ಭಾಗವತರು ದಕ್ಷಿಣದ ಶ್ರೀ ಸುಬ್ರಹ್ಮಣ್ಯ ಧಾರೇಶ್ವರ್ ಅವರು ಇತ್ತೀಚೆಗೆ ಮರಣವನ್ನು ಹೊಂದಿದಂತಹ ಯಕ್ಷಗಾನದ ಪ್ರಸಿದ್ಧ ಭಾಗವತರು ಅಂತ ನಾವು ನೋಡ್ತೀವಿ. ಸ್ತ್ರೀಧನದಲ್ಲಿ ಪತಿಗೆ ಯಾವುದೇ ಹಕ್ಕಿಲ್ಲ ಅಂತ ಇತ್ತೀಚೆಗೆ ಒಂದು ಮಹತ್ವದ ತೀರ್ಪು ಬಂದಿದೆ ನ್ಯಾಯಾಲಯದಿಂದ. ಈ ತೀರ್ಪನ್ನು ನೀಡಿದವರು ಯಾರು ಅನ್ನೋ ಪ್ರಶ್ನೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈ ತೀರ್ಮಾನವನ್ನು ಕೈಗೊಂಡಿದೆ. ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ವಿಶ್ವ 10K 2024 ವಿಜೇತರು ಯಾರು ಅಂತ. ಆಗಲೇ ನಾವು ನೋಡಿದ್ವಿ ಅದಕ್ಕೆ ರಾಯಭಾರಿಯಾಗಿದ್ದವರು ಯಾರು ಅಂತ. ಹಾಗಾದರೆ ವಿಜೇತರು ಯಾರು ಅಂತ ನೋಡ್ತಾ ಬಂದರೆ, ಪುರುಷರ ವಿಭಾಗದಲ್ಲಿ ಕೆನ್ಯಾದ ಪೀಟರ್ ಮಾನಿಕಿ ಇವರು ವಿಜೇತರಾಗಿದ್ದಾರೆ. ಹಾಗೂ ಮಹಿಳೆಯರ ವಿಭಾಗದಲ್ಲಿ ಲಿಲಿಯನ್ ಕಸಾಯಿತ್, ಇಬ್ಬರು ಕೆನ್ಯಾ ದೇಶದವರು. ಪೀಟರ್ ಮಾನ್ವಿಕಿ ಮತ್ತು ಲಿಲಿಯನ್ ಕಸಾಯಿತ್ ಇವರು ಚಾಂಪಿಯನ್ ಆಗಿದ್ದಾರೆ. 24ನೇ ಕುಂಡ್ಯೋಳಂಡ ಕೌಟುಂಬಿಕ ಹಾಕಿ ಟೂರ್ನಿಯ ವಿಜೇತರು ಯಾರು? ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ, ವಿಶ್ವದಲ್ಲೇ ಅತ್ಯಂತ ದೊಡ್ಡ ಹಾಕಿ ಉತ್ಸವ ಕೊಡಗಿನಲ್ಲಿ ನಡೆಯುವಂಥದ್ದು ಕುಂಡ್ಯೋಳಂಡ ಹಾಕಿ ಟೂರ್ನಮೆಂಟ್. ಯಾರು ವಿಜೇತರಾದರು ಅಂತ ಕೇಳಿದರೆ, ಚೇದಂಡ ತಂಡ ವಿಜೇತ ಆಗತ್ತೆ. 8-7 ಗೋಲುಗಳ ಅಂತರದಿಂದ ಅದು ಎದುರಾಳಿ ನೆಲ್ಲಮಕ್ಕಡ ತಂಡವನ್ನು ಸೋಲಿಸುತ್ತೆ ಚೇದಂಡ ತಂಡ. ಮುಂದಿನ ಒಂದು ಪ್ರಶ್ನೆ. ಗಗನ್ ಶಕ್ತಿ 2024 ಇದರ ತಾಲೀಮು ಎಲ್ಲಿ ನಡೀತು? ಭಾರತೀಯ ವಾಯುಪಡೆ ನಡೆಸಿದಂತಹ ಒಂದು ತಾಲೀಮು. ಇದು ನಡೆದಿದ್ದು ಪೋಖ್ರಾನ್ನಲ್ಲಿ. ಮುಂದಿನ ಒಂದು ಪ್ರಶ್ನೆಯ ಕಡೆಗೆ ಬರೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸ್ಟಾರ್ಗೇಟ್ ಎಂದರೆ ಏನು? ಸ್ಟಾರ್ಗೇಟ್ ಅನ್ನೋದು AI ಸಂಬಂಧಪಟ್ಟಂತಹ ಒಂದು ಸೂಪರ್ ಕಂಪ್ಯೂಟರ್ನ ಹೆಸರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತಹ ಸೂಪರ್ ಕಂಪ್ಯೂಟರ್ನ ಹೆಸರು ಸ್ಟಾರ್ಗೇಟ್. ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ಕಚ್ ತೀವ್ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದೆ. ಆ ದ್ವೀಪ ಯಾವ 2 ದೇಶಗಳ ನಡುವೆ ಇದೆ ಅಂತ? ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವೆ ಈ ಕಚ್ ತೀವ್ ದ್ವೀಪ ಇದೆ. ಮುಂದಿನ ಪ್ರಶ್ನೆ. ಸುದ್ದಿಯಲ್ಲಿರುವಂತಹ ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಅತ್ಯಂತ ಕುಬ್ಜ ತಳಿಯ ಮೇಕೆಗಳಿಗಾಗಿ ಪ್ರಸಿದ್ಧವಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ. ಇದು ಇರೋದು ಆಂಧ್ರ ಪ್ರದೇಶದಲ್ಲಿ. ಮುಂದಿನ ಒಂದು ಪ್ರಶ್ನೆ ಕಡೆ ಬರೋಣ. ಪ್ಯಾರಿಸ್ ಒಲಿಂಪಿಕ್ಸ್ಗೆ ನೇಮಕವಾದ ಭಾರತೀಯ ತೀರ್ಪುಗಾರ ಯಾರು ಅಂತ. ಪ್ಯಾರಿಸ್ ಒಲಿಂಪಿಕ್ಸ್ಗೆ ಭಾರತೀಯ ತೀರ್ಪುಗಾರರೊಬ್ಬರು ನೇಮಕ ಆಗಿದ್ದಾರೆ. ಅವರು ಯಾರು ಅಂತ ಕೇಳಿದರೆ ಬಿಲ್ಕ್ರಿಸ್ ಮೀಡ್ ಅನ್ನೋರು. ಮುಂದಿನ ಪ್ರಶ್ನೆಗೆ ಬರೋಣ. ಇವರು ಜಮ್ಮು ಕಾಶ್ಮೀರದವರು, ಬಿಲ್ಕ್ರಿಡ್ ಮೀಸ್.
ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಹಾರಾಟ ದಿನ 2024ರ ಘೋಷವಾಕ್ಯ ಏನು? ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಹಾರಾಟ ದಿನದ ಘೋಷವಾಕ್ಯ ಏನು ಅಂತಂದರೆ ವೈಜ್ಞಾನಿಕ ಕುತೂಹಲವನ್ನು ಹೆಚ್ಚಿಸುವುದು, ಇದು ಅದರ ಥೀಮ್ ಆಗಿದೆ. ಮುಂದಿನ ಪ್ರಶ್ನೆ ಕಡೆಗೆ ಬರೋಣ. ಅಯೋಧ್ಯೆಯ ಸೂರ್ಯ ತಿಲಕ್ ಯೋಜನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ಸಂಸ್ಥೆ ಯಾವುದು? ರಾಮನವಮಿಯ ದಿನ ಬಾಲರಾಮನ ಹಣೆಯ ಮೇಲೆ ಆ ಸೂರ್ಯ ತಿಲಕ್ ಸರಿಯಾಗಿ ಬಿದ್ದಿದ್ದನ್ನು ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ದೀವಿ. ಆ ಯೋಜನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಹೆಸರೇನು ಅಂತ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್. ಈ ಸಂಸ್ಥೆ ಆ ಸೂರ್ಯ ತಿಲಕ ಯೋಜನೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್. ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಯಾವುದು? ನಾಗರಿಕರ ಸೇವೆಯನ್ನು ಶ್ರಮಿಸುವಂತಹ ದಿನ ಏಪ್ರಿಲ್ 21. ಇದನ್ನು ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಅಂತ ಪರಿಗಣಿಸ್ತಾರೆ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಯಾವುದು? ಏಪ್ರಿಲ್ 24. ಇದನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಪರಿಗಣಿಸ್ತೀವಿ. ಏಪ್ರಿಲ್ 24, 1993ರಲ್ಲಿ ಈ ಪಂಚಾಯತ್ ರಾಜ್ ಕಾಯ್ದೆ ಏನು ಅಂಗೀಕೃತಗೊಂಡಿತು, ಆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪಂಚಾಯತ್ ದಿನ ಏಪ್ರಿಲ್ 24. ವಿಶ್ವ ಆರೋಗ್ಯ ದಿನ ಯಾವುದು? ಏಪ್ರಿಲ್ 7. ಏಪ್ರಿಲ್ 7ಅನ್ನು ವಿಶ್ವ ಆರೋಗ್ಯ ದಿನ ಅಂತ ಪರಿಗಣಿಸ್ತಾರೆ. ವಿಶ್ವ ಹಿಮೋಫೋಲಿಯಾ ದಿನ ಯಾವುದು? ಹಿಮೋಫೋಲಿಯನ್ನರ ರೋಗದಿಂದ ಏನು ಬಳಲ್ತಾ ಇದ್ದಾರೆ ಅವರಿಗೋಸ್ಕರ ಇರುವಂತಹ ದಿನ, ಅದು ಏಪ್ರಿಲ್ 17, ವಿಶ್ವ ಹಿಮೋಫೋಲಿಯಾ ದಿನ. ವಿಶ್ವ ಪರಂಪರಾ ದಿನ ಯಾವುದು ಅನ್ನೋದು ಮುಂದಿನ ಪ್ರಶ್ನೆ. ಏಪ್ರಿಲ್ 18 ಇದು ವಿಶ್ವ ಪರಂಪರಾ ದಿನ. ಮುಂದುವರೆದು ವಿಶ್ವ ಭೂದಿನ ಯಾವುದು? ಏಪ್ರಿಲ್ 22 ವಿಶ್ವ ಭೂದಿನವಾಗಿ ಆಚರಿಸ್ತೀವಿ. ವಿಶ್ವ ಪುಸ್ತಕ ಮತ್ತು ಹಕ್ಕು ಸ್ವಾಮ್ಯ ದಿನ ಯಾವುದು ಅನ್ನೋ ಪ್ರಶ್ನೆ. ಏಪ್ರಿಲ್ 23 ವಿಶ್ವ ಪುಸ್ತಕ ಮತ್ತು ಹಕ್ಕು ಸ್ವಾಮ್ಯ ದಿನ. ವಿಶ್ವ ಪೆಂಗ್ವಿನ್ ದಿನ ಯಾವುದು? ಏಪ್ರಿಲ್ 25 ವಿಶ್ವ ಪೆಂಗ್ವಿನ್ ದಿನ. ವಿಶ್ವ ಪಶು ವೈದ್ಯಕೀಯ ದಿನ ಯಾವುದು? ಏಪ್ರಿಲ್ 30. ನಾವು ಎಲ್ಲ ಈ ದಿನಗಳ ಬಗ್ಗೆ ಹೆಚ್ಚು ಜಾಗರೂಕವಾಗಿರಬೇಕು. ಹಿಮೋಫೋಲಿಯಾ ದಿನ 17, ಪಾರಂಪರಿಕ ದಿನ 18, ಭೂದಿನ 22, ಪುಸ್ತಕ ದಿನ 23, ಪೆಂಗ್ವಿನ್ ದಿನ 25, ಪಶು ವೈದ್ಯಕೀಯ ದಿನ ಏಪ್ರಿಲ್ 30. ಈ ಥರ ದಿನಗಳನ್ನು ನೆನಪಿಟ್ಕೊಂಡ್ರೆ ಸಹಜವಾಗಿ ನಾವು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ಕೋಬೋದು. ಇತ್ತೀಚೆಗೆ ಗ್ಲೋಬಲ್ ಇಂಡೆಕ್ಸ್ ಟ್ಯಾಗ್ ಪಡೆದ ಛತ್ತೀಸ್ಗಢದ ಅಕ್ಕಿಯ ತಳಿ ಯಾವುದು ಅನ್ನೋ ಪ್ರಶ್ನೆ. ಸುಗಂಧ ಭರಿತವಾದಂತಹ ಅಕ್ಕಿಯ ತಳಿ ಇದು. ನಗ್ರಿ ದುಬ್ರಾಜ್ ಅನ್ನುವ ಅಕ್ಕಿ ತಳಿ ಇತ್ತೀಚೆಗೆ ಛತ್ತೀಸ್ಗಢದ GI ಟ್ಯಾಗ್ನಲ್ಲಿ ಛತ್ತೀಸ್ಗಢದ ಅಕ್ಕಿ ನಗ್ರಿ ದುಬ್ರಾಜ್ ಸ್ಥಾನವನ್ನು ಪಡ್ಕೊಂಡಿದೆ. ವಿಶ್ವದ 9ನೇ ಜನನಿಬಿಡ ವಿಮಾನ ನಿಲ್ದಾಣ ಅಂತ ಇತ್ತೀಚೆಗೆ ಏನು ರ್ಯಾಂಕಿಂಗ್ ಬಿಡುಗಡೆಯಾಯಿತು, ಅದರಲ್ಲಿ ಭಾರತದ ಒಂದು ವಿಮಾನ ನಿಲ್ದಾಣ 9ನೇ ಸ್ಥಾನವನ್ನು ವಿಶ್ವದಲ್ಲಿ ಪಡ್ಕೊಂಡಿದೆ. ಅದರ ಹೆಸರು ಯಾವುದು ಅಂತ ಕೇಳಿದರೆ ದೆಹಲಿಯಲ್ಲಿರುವಂತಹ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ. ಮುಂದಿನ ಪ್ರಶ್ನೆಗೆ ಬರೋಣ. ಇತ್ತೀಚೆಗೆ ದ್ರೌಪದಿ ವಸ್ತ್ರಾಪಹರಣ ಎಂಬ ಚಿತ್ರವನ್ನು ಹರಾಜಿಗೆ ಇಡಲಾಗಿತ್ತು. ಬಹಳ ಅದ್ಭುತವಾದಂತಹ ಚಿತ್ರ. ಈ ಚಿತ್ರವನ್ನು ಬಿಡಿಸಿದವರು ಯಾರು ಅನ್ನುವ ಪ್ರಶ್ನೆ. ರಾಜಾ ರವಿವರ್ಮ ಈ ಚಿತ್ರವನ್ನು ಬಿಡಿಸಿದಂಥವರು. ಹೀಗೆ ನಾವು ಈ ಒಂದು ಸಂಚಿಕೆಯಲ್ಲಿ ಸಾಕಷ್ಟು ಪ್ರಶ್ನೋತ್ತರಗಳನ್ನು ಗಮನಿಸಿದ್ದೀವಿ. ನಾವೇನು ಮಾರ್ಚ್ 2024ರಲ್ಲಿ ನೋಡಿದ್ವಿ, ಅಲ್ಲಿ ಆಪ್ಷನ್ಗಳ ಪ್ರಕಾರ ನೋಡಿದ್ವಿ. ಇಲ್ಲಿ ನೇರವಾಗಿ ಉತ್ತರದೊಂದಿಗೆ ಚರ್ಚೆಯನ್ನು ಮಾಡಿದ್ವಿ. 40ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ನಾವಿಲ್ಲಿ ಅವಲೋಕನ ಮಾಡಿದ್ದೀವಿ. ಹಾಗೂ ವಿಶೇಷವಾಗಿ ಕರ್ನಾಟಕದ ಅನೇಕ ಇತ್ತೀಚಿನ ವಿದ್ಯಮಾನಗಳನ್ನು ಇದರಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಹಲವಾರು ದಿನಾಚರಣೆಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಇವೆಲ್ಲವುಗಳು ಕೂಡ ನಿಮ್ಮ ಪರೀಕ್ಷೆಗೆ, ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆಗೆ ಖಂಡಿತ ಸಹಾಯ ಆಗುತ್ತೆ. ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿ. ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿರಂತರವಾದ ಪ್ರಯತ್ನವೇ ಯಶಸ್ಸಿನ ಕೀಲಿಕೈ. ನಮಸ್ಕಾರ.